ಬಾಗಲಕೋಟೆಯಲ್ಲಿ ಉಪಚುನಾವಣಾ ಅಖಾಡ ರಂಗೇರಿದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ್ ಹಾಗೂ ಬಿಜೆಪಿಯ ಋಣ ನನ್ನ ಮೇಲೆ ಇದೆ, ಹೀಗಾಗಿ ನಾನು ಆ ಋಣ ತೀರಿಸಲು ಪ್ರಚಾರಕ್ಕೆ ಬಂದಿದ್ದೇನೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸೋಲುವ ಭಯ ಕಾಡ್ತಿದೆ, ಹೀಗಾಗಿ ಬಾಗಲಕೋಟೆಯಲ್ಲಿ 5 ದಿನ ಠಿಕಾಣಿ ಹಾಕಿದ್ದಾರೆ. ಸಿಎಂಗೆ ಸೋಲುವ ಭಯ ಇರೋದ್ರಿಂದ ಪ್ರಚಾರಕ್ಕೆ ಬಂದಿದ್ದಾರೆ. ನಾನು ಸಿಎಂ ಆದ್ರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತ ಪಟ್ಟಿಯಿಂದ ತೆಗೆಯುತ್ತೇನೆ. ಬಾಗಲಕೋಟೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೈ ಎಲೆಕ್ಷನ್ ನಡೀತಾ ಇದೆ, ಏನ್ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ? ನೋಡಿ, ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರ, ಬರೀ ಗ್ಯಾರಂಟಿ ಬಿಟ್ರಿ ಏನೂ ಅಭಿವೃದ್ಧಿ ಇಲ್ಲ. ನೀರಾವರಿ ಯೋಜನೆಗಳಿಗೆ ₹1 ಕೊಟ್ಟಿಲ್ಲ. ಇಲ್ಲಿ ಮುಳುಗಡೆ ಪ್ರದೇಶ ಜನರಿಗೆ ₹1 ಕೊಟ್ಟಿಲ್ಲ. ಅವರು ಹಳ್ಳಿ ಮಿಳ್ಳಿ ಅದೇ ಹೇಳ್ತಾರ, ಅದುವರೆ ತಿಂಗಳ ಮುಡ್ತದ, ಅದು ಹೆಣ್ಮಕ್ಳಿಗಿಲ್ಲ. ಈಗ ಇಲೆಕ್ಷನ್ ಬಂದದ, ಮೊನ್ನೆ ಎಲ್ಲ 3 ತಿಂಗಳದ ಹಾಕ್ಯಾರ ರೊಕ್ಕ. ಅಂದ್ರೆ ಇದು ದಿವಾಳಿ ಆಗೈತೆ ಸರ್ಕಾರ. ಜನರಿಗೆ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ. ಚರಂತಿಮಠ್ ಬಾಗಲಕೋಟೆ MLA ಇದ್ದಾಗ ಎಷ್ಟು ಕೆಲಸ ಮಾಡಿದ್ರು, ಅವರ ನಂತರ ಈ 3 ವರ್ಷನಾಗ ಏನೂ ಕೆಲಸ ಆಗಿಲ್ಲ. ಹಿಂಗಾಗಿ ಜನ ಬಹಳ ನಿರಾಶೆ ಆಗ್ಯಾರ. ಇದ್ರದ್ದು ಪ್ರತಿಕ್ರಿಯೆ ಎಲ್ಲ ಕಡೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸರ್, ನಾವು 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿ ಮಾಡಿದ್ವಿ. ಅದರ ಪ್ರತಿಫಲ ಈ ಬೈ ಎಲೆಕ್ಷನ್ ಅಲ್ಲಿ ಕೇವಲ ಬಾಗಲಕೋಟೆ ಅಷ್ಟೇ ಅಲ್ಲ, ದಾವಣಗೆರೆಯನ್ನು ಕೂಡ ಗೆದ್ದು ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರ ಬಳಿ ದುಡ್ಡಿದೆ. ಅವರು ಅಟ್ಟೆ ಗ್ಯಾರಂಟಿ ವಿಶ್ವಾಸ ಇತ್ತಂದ್ರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು 5 ದಿವಸ ಯಾಕೆ ಬಾಗಲಕೋಟೆನಾಗ ಕೂತಾರ? 5 ದಿವಸ ಸಣ್ಣ ಸಣ್ಣ ಹಳ್ಳಿಗೆ ಹೋಗಿ ಭಾಷಣ ಮಾಡೋ ಪರಿಸ್ಥಿತಿ ಬಂದೈತಿಲ್ಲ, ಅವರಿಗೆ ಭಯ ಹೊಕ್ಕಿದೆ. ಗ್ಯಾರಂಟಿ ಬಾಗಲಕೋಟೆಯಲ್ಲಿ ಸೋಲ್ತೀನಂತ ವಿಶ್ವಾಸ ಬಂದಿದೆ. ಅದಕ್ಕನೇ ₹100 ಕೋಟಿ ತಂದಾರ. ಯಾರ್ಯಾರ ಮನೆಗೆ ಇಟ್ಟಾರೋ ಏನೋ ಗೊತ್ತಿಲ್ಲ. ಆದ್ರೆ ರೊಕ್ಕ ಎಲ್ಲ ಜನ ತಗೋತಾರ, ಸರಿಯಾದ ತೀರ್ಪು ಕೊಡ್ತಾರ ನನಗೆ ವಿಶ್ವಾಸ ಇದೆ. ಸರ್, ಯತ್ನಾಳ್ ಅವರು ಚರಂತಿಮಠ್ ಅವರ ಮೇಲಿನ ಪ್ರೀತಿಗೆ ಪ್ರಚಾರ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ನೀವೇನು ಬಿಜೆಪಿಯಲ್ಲಿಲ್ಲ, ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿರುವಂತದ್ದು. ಯಾವ ಅಜೆಂಡಾ ಇಟ್ಕೊಂಡು ನೀವು ಪ್ರಚಾರ ಮಾಡ್ತಾ ಇದ್ದೀರಿ? ನಮ್ದು ಮಿತ್ರ ಪಕ್ಷ ಅಂತ ಮಾಡ್ತೀವಿ. NDA ಒಕ್ಕೂಟ ಐತಲ್ಲ, ಹಂಗ ನಮ್ದು NDA ಒಕ್ಕೂಟದ ಒಬ್ಬ ಪಾರ್ಟ್ನರ್ ತಿಳ್ಕೊಂಡು ಮಾಡ್ತೀವಿ. ಅದಕ್ಕೆ ಚರಂತಿಮಠ್ ನಮ್ದು ಒಳ್ಳೆ ಸಂಬಂಧ ಐತಿ. ನಾ ಎಲ್ಲಾ ಬಿಜೆಪಿಯಲ್ಲಿ 66 MLAದಾಗ 60 ಮಂದಿ ನನ್ನನ್ನ ಬಯಸ್ತಾರ. ಯತ್ನಾಳ್ ಶಾಸಕಾಂಗ ಪಕ್ಷದ ವಿರೋಧ ಪಕ್ಷ ನಾಯಕ ಆಗ್ಬೇಕಂತ ಬಯಸ್ತಾರ. ಇಡೀ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾರ. ಚರಂತಿಮಠ್ ನನಗೆ ಉಪಕಾರ ಮಾಡ್ಯಾರ, ಬಿಜೆಪಿನೂ ನನಗೆ ಉಪಕಾರ ಮಾಡೈತಿ. ಈ 2 ಉಪಕಾರ ತೀರ್ಸ್ಲಾಕರೆ ನಾನು ಕೆಟ್ಟ ಕೆಲಸ ಮಾಡಬಾರ್ದಲ್ಲ. ಸರ್, ಈಗ ನೀವು ಆ ಉಪಕಾರ ತೀರಿಸೋದಕ್ಕೆ ಬಾಗಲಕೋಟೆಯಲ್ಲಿ ಬಂದಿದ್ದೀರಾ. ಹಾಗಾದ್ರೆ ಈ ಬಾರಿ ಚರಂತಿಮಠ್ ಇಲ್ಲಿ ಗೆದ್ರೆ ಯತ್ನಾಳ್ ಅವರು ಗರ್ವಾಪ್ಸಿ ಆಗೋದು ಖಚಿತನಾ? ಯತ್ನಾಳ್ ಅವ್ರಿಗೆ ಆ ಅವಕಾಶ ಬಿಜೆಪಿ ಹೈಕಮಾಂಡ್ ಕಲ್ಪಿಸ್ಕೊಡುತ್ತಾ? ನೋಡಿ, ಅದು ಮುಂದೆ ಏನಾಗ್ತಿತ್ತು, ಪಕ್ಷ ಏನ್ ತೀರ್ಮಾನ ತಗೋತಿತ್ತು, ಕಾರ್ಯಕರ್ತರ ಭಾವನೆ ಏನೈತಿ, ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ಯತ್ನಾಳ್ ವಾಪಸ್ ಬಿಜೆಪಿಗೆ ಬರಬೇಕು, ಯತ್ನಾಳ್ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ. ಚರಂತಿಮಠ್ ನಾಮಿನೇಷನ್ದಾಗೆ ಪಾಪ ಇಲ್ಲಿ ಬಾಗಲಕೋಟೆ ಕಾರ್ಯಕರ್ತರು ನೆಕ್ಸ್ಟ್ CM ಯತ್ನಾಳ್ ಅಂತೇಳಿ ಬೋರ್ಡ್ ಹಚ್ಕೊಂಡು ಅಡ್ಡಾಡಿದ್ರು. ನನ್ನ ಹಾಡನೇ ಹಚ್ಚಿದ್ರು. ಇದು ಸಂದೇಶ ಹೈಕಮಾಂಡ್ ಕೊಟ್ಟಿದ್ದಾರೆ ಕಾರ್ಯಕರ್ತರು. ಸರ್, ಬೆಳಗ್ಗೆ ಒಂದು ಮಾತು ಹೇಳಿದಿರಾ, ನಾನು ಅಧಿಕಾರಕ್ಕೆ ಬಂದ್ರೆ, ನಾನು ಮುಖ್ಯಮಂತ್ರಿ ಆದ್ರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತರ ಪಟ್ಟಿಯಿಂದ ತೆಗಿತೀನಿ ಅಂತ. ಯಾವ ಮಾನದಂಡ ಸರ್? ನೋಡಿ, ಈಗ ಮಹಾರಾಷ್ಟ್ರದ ಮನೆ ತೆಗೆದ್ರಲ್ಲ, ರಿಸರ್ವೇಶನ್ ತೆಗೆದ್ರು. ಅವ್ರ ಅಲ್ಪಸಂಖ್ಯಾತರಲ್ರಿ, 15% ಆದವ್ರ ಹೆಂಗ ಅಲ್ಪಸಂಖ್ಯಾತರು? ಯತ್ನಾಳ್ ಅವ್ರಿಗೆ ಬಾಗಲಕೋಟೆ ಮೇಲೆ ಇರುವಂತಹ ಪ್ರೀತಿ ದಾವಣಗೆರೆ ಮೇಲೆ ಹಾಕಿಲ್ಲ. ನೋಡ್ರಿ, ಅಲ್ಲಿ ಕರೆದ್ರೆ ಹೋಗ್ತೀನಿ, ಅಲ್ಲಿ ಏನೋ ಅಭ್ಯರ್ಥಿಗೆ ಏನೋ ಮುಸಲ್ರು ಓಟ್ ಹಾಕ್ತಾರ ತಲೆಯಾಗೈತಿ. ಮತ್ತ ಅಲ್ಲಿ ಹೋಗಿ ನಾ ಏನ್ ಮಾಡೋಣ? ನಾ ಮುಸಲ್ರು ಓಟ್ ಬಿಡುದಿಲ್ಲ, ಪಾಪ ಅವ್ರಿಗೆ ಅನ್ಯಾಯ ಆಗ್ತದ, ನನಗೇನ್ ಮಾಡೋದು? ಇದಿಷ್ಟು ಯತ್ನಾಳ್ ಅವರ ಒಂದು ಮಾತು. ಕ್ಯಾಮರಾಮನ್ ಶಿವ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್.